ಯಾರು ವಿನ್ ಆಗ್ತಾರೆ ಅವರಿಗೆ 500 ರೂಪಾಯಿ 500 ರೂಪಾಯಿ ನೋಡಿ. ಈಕ್ವಲ್ ಸೈನ್ ಇರಬೇಕಾ ಇಲ್ಲಿ? ಈಕ್ವಲ್ ಆಗಿ ಇರಬೇಕು, ಮತ್ತೆಂತ ಇಲ್ಲ ಆನ್ಸರ್ ಬರ್ತದೆ. ಅದೇ ರೂಲ್ಸ್. ಏನು ಗುರುಗಳೇ ಇಷ್ಟೆಲ್ಲ ಕಷ್ಟ, ಮ್ಯಾಥ್ಸ್ ಸಮೇತ ಇಷ್ಟು ಕಷ್ಟ. ನಂಬರ್ 3 ಶರ್ಮಿಳಾ ಜಿಕೆ ಅವರು ಕಂಡಿದ್ರು. ನಾನು ಸ್ವಲ್ಪ ಆಚೆ ನೋಡಿದೆ, ಆಚೆ ನೋಡಿದ್ರೆ ಎಂತ ಹೇಳಿರೋದನ್ನ ಕಳ್ಳಿ ಡ್ಯಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ನನ್ನ ಹಸ್ಬೆಂಡ್ ಹೇಳಿದ್ರು ಒಂದು ಗೇಮ್ ಆಟ ಆಡುವ ಅಂತೇಳಿ. ನಂಗೆ ಗೊತ್ತಿಲ್ಲ ಎಂತ ಗೇಮ್ ಅಂತೇಳಿ, ಅವ್ರು ಹೇಳುದಿಲ್ಲ, ಆಗದಿಂದ ಕೇಳ್ತಿದ್ದೇನೆ, ನಂಗೆ ಸಾಕಾಯ್ತು. ಅದಕ್ಕೆ ನಾನು ಹೇಳಿದೆ ಎಂತ ಹೇಳಿ, ಇಲ್ಲ ನೀನು ವಿಡಿಯೋ ಆನ್ ಮಾಡು, ಆಮೇಲೆ ಗೇಮ್ ನಾನು ಏನಂತ ವಿಡಿಯೋದಲ್ಲಿ ಹೇಳ್ತೇನೆ ಅಂತ. ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದೇವೆ ಈಗ ನಾವು. ಹಾಗೆ ಗೇಮ್ ಎಂತ ಅಂತ ಹೇಳಿ ನೋಡುವ. ಓಕೆ, ಇದು ಬೆಂಕಿ ಬಟ್ಟಿಗೆ, ಇದ್ರ ಒಳಗೆ ಕಡ್ಡಿಗಳಿದೆ. ಈ ಕಡ್ಡಿಗಳಲ್ಲಿ ನಂಬರ್ಸ್ ಇಟ್ಟುಕೊಂಡು ಒಂದು ಪ್ರಯೋಗ ಮಾಡುವ. ನಿಮ್ಮ ಬುದ್ಧಿಶಕ್ತಿ ಎಷ್ಟು ಉಂಟು ಅಂತ, ಎಷ್ಟು ಶಾರ್ಪ್ ಇದ್ದೀರಿ, ಯಾರು ಶಾರ್ಪ್ ಇದ್ದೀರಿ ಅಂತ ನೋಡಿ. ಅಮ್ಮ ಶಾರ್ಪ, ಅಮ್ಮ ಇಬ್ರು ಮಕ್ಕಳು ಶಾರ್ಪ ಅಂತ ಅರ್ಥ ಆಗ್ತದೆ ಈಗ ಅವ್ರು ಮಾಡಿ ಹೇಳ್ತಾರೆ. ಈಗ ಒಂದು ನಂಬರ್ಸ್ ಇಟ್ಟು ತಪ್ಪಡು. ಯಾರು ನಾನು ಇಡ್ಬೇಕಾ? ನೀವೇಕಿರ್ತೀರಿ? ನಮ್ಗೆ ಗೊತ್ತಿಲ್ಲ ಏನಂತ ಕೇಳಿದ್ರು ಅಷ್ಟೇ. ಅದೆಷ್ಟು ನಂಬರ್ ಹೇಳಿ? ಈಗ ನೋಡಿ, ಫಸ್ಟ್ ವಿನ್ನರ್ಸಿಗೆ ಇದರಲ್ಲಿ ಯಾರು ವಿನ್ ಆಗ್ತಾರೆ ಅವರಿಗೆ 500 ರೂಪಾಯಿ 500 ರೂಪಾಯಿ ಉಂಟು ನೋಡಿ ಇದರಲ್ಲಿ. ಈಗ ನಿಮಗೆ ಬೇಕಾ? ನಿಮಗೆ ಯಾರಿಲ್ಲ ನೋಡುವ, ನಿಮಗೆ ಬೇಕಾದ್ರೆ ನಿಮಗೆ. ಇವರು ನಿದ್ದೆ ಬರ್ತಾ ಉಂಟು ಇವರಿಗೆ ಈ ಇಷ್ಟೊಳ್ಳೆ ಆಟದಲ್ಲಿ, ಟೈಮಿಂಗ್ಸ್ ಆಟದಲ್ಲಿ. ಈಗ ಫಸ್ಟಿಗೆ ನಾವು ಈಗ ಯಾರಿಗೆ ಚಿನ್ಮಯ್ ಅವರು ವಿನ್ ಆಗಿದ್ದಾರೆ ಅವರಿಗೆ ಕೊಡುವ. ನೋಡುವ, ಫಸ್ಟ್ ಅಟೆಂಪ್ಟ್ ದುಡ್ಡಲ್ಲ. ಇದು 4 4 ಅಲ್ಲ, ಇದು ಪ್ಲಸ್ ಸರಿಯಾ? ಸರಿ. ನೀವು ಅಷ್ಟ ಅದು ಮಾತ್ರ ಅಲ್ಲ ಹೇಳಿಕೆ. ಅಲ್ಲ, ನಂಗೆ ಗೊತ್ತಿಲ್ಲ ಎಂತ ಅಂತ. ನಾನು ಎಂತ ಗೊತ್ತಿಲ್ಲಲ್ಲ, ನೋಡು ಎಂತ ಅಂತ. ಇದು 4 ನೋಡಿ, ಇದು 4 ಅಂದ್ರೆ 4, 4 4 ಇದು ಪ್ಲಸ್, ಆಮೇಲೆ ಇದು 5 ಅಂದ್ರೆ 5 ಇಸ್ ಈಕ್ವಲ್ ಟು 9 ಬರಬೇಕು. 3 ಅಲ್ಲಿ 3 ಉಂಟು. 4 ಕೂಡಿಸು 5, 4 ಪ್ಲಸ್ 5 ಇಲ್ಲಿ 9 ಆನ್ಸರ್ ಬರಬೇಕು. ಇಲ್ಲಿ 3 ಇದೆ. ಯಾವ್ದಾದ್ರೂ ಒಂದು ಕಡ್ಡಿಯನ್ನು ಮಾತ್ರ ತೆಗೆದು ಇಲ್ಲಿ ಇದ್ರ ಆನ್ಸರ್ ಅನ್ನು ಕರೆಕ್ಟ್ ಮಾಡಬೇಕು. ಯಾವ ಕಡ್ಡಿ ತೆಗಿಬಹುದು? ಯಾವ ಕಡ್ಡಿ ಸಹ ತೆಗಿಬಹುದು. ನಿಮ್ಮ ಕೈಯಲ್ಲಿ ಉಂಟಲ್ಲ ಕೊಡಿ. ಇಲ್ಲಿ ಇರುವಲ್ಲಿ ಯಾವುದೇ ಕಡ್ಡಿಯನ್ನು ನೀವು ತಗೊಳ್ಬಹುದು. ಎಂತ ಅರ್ಥ ಆಗಿಲ್ಲ ನನಗೆ, ನಾನು ಹೇಳ್ತೇನೆ. ಈಗ ಇದ್ರಲ್ಲಿ ಯಾವ್ದಾದ್ರು ಇದು ಆನ್ಸರ್ 9 ಬರ್ಬೇಕು. ಯಾವ್ದಾದ್ರು ಒಂದು ಕಡ್ಡಿ ತೆಗೆದು ನೀವು ಆನ್ಸರ್ 9 ಮಾಡ್ಬೇಕು. ಒಂದೇ ಒಂದು ಕಡ್ಡಿ ತೆಗೆದು ಆನ್ಸರ್ 9 ಮಾಡ್ಬೇಕು. ನಂಗೆ ಗೊತ್ತಾಯ್ತು. 9 ಮಾಡಿ ಇದನ್ನು 3 ಅನ್ನು 9 ಮಾಡ್ಬೇಕಾ? ಒಂದೇ ಕಡ್ಡಿ ತೆಗಿಬೇಕು, ಜಾಸ್ತಿ ಕಡ್ಡಿ ತೆಗಿಬಾರ್ದು. ಇರುದ್ರಲ್ಲಿ ಯಾವ್ದೋ ಒಂದು ಕಡ್ಡಿಯನ್ನು ತೆಗೆದು 9 ಮಾಡ್ಬೇಕು. ಇಲ್ಲ, ಫಸ್ಟ್ ಮಮ್ಮಿ ಗೊತ್ತುಂಟ ಹೇಳು. ನೋಡ ನಮ್ಮ ಮಮ್ಮಿಯ ಎಕ್ಸ್ಪ್ರೆಷನ್ ಅದು ಮೈನಸ್. ಆದ್ರೆ ಸೈನ್ ಹಾಗೇನೆ ಇರ್ಬೇಕು. ಪ್ಲಸ್ ಅಂತ ಹಾಗೆ ಅಲ್ಲ, ಪ್ಲಸ್ ಅಂದ್ರೆ ಪ್ಲಸ್ ಇರ್ಬೇಕು, ಈಕ್ವಲ್ ಅಂತ ಹೇಳಿ ಈಕ್ವಲ್ ಇರ್ಬೇಕು. ಆದ್ರೆ ಇಲ್ಲಿ ಏನು ಬೇಕಾದ್ರೂ ಮಾಡ್ಕೊಳ್ಳಿ. ಈಗ ಇಲ್ಲಿಂದ ತೆಗಿಲಿಕ್ಕೆ ಆಗ್ತದ ಅಂದ್ರೆ ಇದನ್ನು ಚೇಂಜ್ ಮಾಡ್ಲಿಕ್ಕೆ ಆಗ್ತದೆ. ಈ ನಂಬರ್ ಅನ್ನು ಬೇಕಾ ಚೇಂಜ್ ಮಾಡುವುದು, ಏನು ಬೇಕಾ. ಒಟ್ಟು ಇಲ್ಲಿ 9 ಬರ್ಬೇಕು. 9 ಅಂತಿಲ್ಲ, ಯಾವ್ದು ಬೇಕಾದ್ರೂ ಸಮ ಆಗಿಕೊಂಡು ಇಲ್ಲಿ ಒಂದು ಆನ್ಸರ್, ಅದ್ರ ಆನ್ಸರ್ ಬಂದ್ರೆ ಆಯ್ತು. ಮೈನಸ್ ನೀವು ಏನು ಬೇಕಾದ್ರೂ ಮಾಡ್ಕೊಳ್ಳಿ. ಒಂದೇ ಒಂದು ಕಡ್ಡಿಯಲ್ಲಿ ನಂಗೆ ಯಾವ್ದಾದ್ರು ಆನ್ಸರ್, ಈ ಬದಿಯಲ್ಲಿ ಆನ್ಸರ್ ಸಿಗ್ಬೇಕು. ಯಾವುದೇ ಒಂದು ಆನ್ಸರ್ ಆಗ್ಬಹುದು, ಈ ಬದಿಯಲ್ಲಿ ಆನ್ಸರ್ ಸಿಗ್ಬೇಕು. ನೋಡ, ನಿಮ್ಮ ಬುಕ್ಕದ ಎಕ್ಸ್ಪ್ರೆಷನ್ ಹೇಗುಂಟು ನೋಡುವ. ಒಬ್ಬೊಬ್ಬರಿಗೆ 3 ಚಾನ್ಸ್ ಕೊಡ್ತಾನೆ. ಖಾಲಿ 30 ಮಿನಿಟ್ಸ್ ಅಲ್ಲಿ ಒಂದು ಚಾನ್ಸ್, 30 ಸೆಕೆಂಡ್ 1.5 ನಿಮಿಷಕ್ಕೆ 3 ಅಟೆಂಪ್ಟ್ ಮಾಡಬೇಕು. ಆ 3 ಅಟೆಂಪ್ಟ್ ಅಲ್ಲಿ ನೀವು ಇದನ್ನು ಸರಿ ಮಾಡಬೇಕು. ಆಯ್ತಾ? ಓಕೆನಾ? ಫಸ್ಟ್ ಅಟೆಂಪ್ಟ್ ನಮ್ಮ ವ್ಲಾಗರ್ ಮಿಸ್ಸಸ್ ಶರ್ಮಿಳಾ ಗಿರೀಶ್. ನನ್ಗೆ ಗೊತ್ತಿಲ್ಲ, ನಂಗೆ ಇದೆಲ್ಲ ಇಂಥ ಗೇಮ್ಸ್ ಅಲ್ಲೆಲ್ಲ ಅಷ್ಟು ನಾನು ಇಂಟೆಲಿಜೆಂಟ್ ಅಲ್ಲ. ಆದ್ರೂ ಟ್ರೈ ಮಾಡ್ತೇನೆ ಅಷ್ಟೇ. ಟ್ರೈ ಮಾಡಿ ಮೇಡಮ್. ನೋಡೋ, ಅಲ್ಲಿ ನೋಡಿ, ಇಬ್ರು ಕಳ್ಳರು ಬಂದಿದ್ದಾರೆ. ಎಲ್ಲಿಂದ ತೆಗೆದು
ಹೌದು ಇದು four ಅಲ್ಲ? ನಾಲ್ಕಾಗ್ಲಿಲ್ಲ ಅವ್ರು ನೋಡಿ ಅದು ಹಾಗಲ್ಲ, ನಾವು ಇಟ್ಟ 4 ಅದು ನಮ್ಮ 4 ಹೀಗೆ ಬರ್ಬೇಕದ್ದಲ್ಲ. ಅವರ ಆಯ್ತು, ನಾವು ಹೀಗೆ ಇಡ್ತೇವೆ 4 ಆಗ ಎಂತ ಮಾಡ್ತೀವಿ ನೀವು? ಆಯ್ತು, ನಾವು ಹೀಗೆ ಇಟ್ಟಿದ್ದೇವೆ 4. ಅವ್ರು ಏನು ಡೋಗಿ ಮಾಡ್ತಾರೆ ನೋಡಿ, ನಾವು ಆಚೆ ಕಣ್ಣು ತಪ್ಪಿಸಿದ ಕೂಡಲೇ ಚಾಲು ಇದ್ದಾರೆ ಮಿಸ್ಟರ್ ಶರ್ಮಿಳಾ. ಒಂದು ಅಟೆಂಪ್ಟ್ ಆಯ್ತಲ್ಲ. ಒಂದೇ ಅಟೆಂಪ್ಟ್ ಆಯ್ತು ನೋಡಿ. ಎಲ್ಲರೂ ಅಬ್ಸರ್ವ್ ಮಾಡಿ ಅವ್ರ ಮುಖ ನೋಡಿ, ಎಲ್ಲ ನೋಡಿ. ಇಲ್ಲ 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 ಇಲ್ಲ, ತಪ್ಪು ನಿಮ್ಮ ತಪ್ಪಿದು. ನಿಮ್ಮ ಅಟೆಂಪ್ಟ್ ಮುಗೀತು. 3 ಅಟೆಂಪ್ಟ್ ಇಲ್ಲ ನಿಮಗೆ, ಒಂದೇ ಅಟೆಂಪ್ಟ್. ಇದು ಟಚ್ ಮಾಡಬಾರ್ದು ನೋಡಿ, ಆನ್ಸರ್ ಪ್ಲೇಸ್ ಟಚ್ ಮಾಡಬಾರ್ದು. ನೀವು ಕಡ್ಡಿ ಇಟ್ಕೊಂಡು ಒಂದೊಂದು ಕಡ್ಡಿ ನೋಡ್ಕೊಂಡು ಮಾಡ್ಬೋದು, ಬಟ್ ಆನ್ಸರ್ ರಾಂಗ್. ಈಗ ನಿಮ್ಮ ಕಡ್ಡಿ ಇಲ್ಲಿ ಬಂದಿದೆ ವಾಪಸ್. 90 ನಿಮಿಷ ಆಯಿತು, ಇಲ್ಲಿಗೆ ಅಟೆಂಪ್ಟ್ ಕ್ಲೋಸ್ ನಿಮ್ಮದು. 90 ನಿಮಿಷ ಆಯಿತು. ಈಗ ನಿನಗೆ ಯಾರಿಗೆ ಸ್ವೀಟಿಗೆ 90 ನಿಮಿಷ ಕೊಡ್ತೇನೆ. 3 ಅಟೆಂಪ್ಟ್ ಉಂಟು. 90 ನಿಮಿಷದಲ್ಲಿ 3 ಸರ್ತಿ ನೀವು ಚೇಂಜ್ ಮಾಡ್ಬೋದು. ಆದರೆ ಬಟ್ ಆನ್ಸರಿಗೆ ಮಾತ್ರ ಇಡುವ ಆಗಿಲ್ಲ. ಯಾವುದನ್ನಾದರೂ ಆನ್ಸರ್ ಕರೆಕ್ಟ್ ಆದರೆ ಮಾತ್ರ ಇಡಿ, ನಿಮಗೆ ಗೊತ್ತಾದರೆ ಮಾತ್ರ. ಓಕೆನಾ? ಎಸ್. ಇದು ಈಕ್ವಲ್ ಸೈನ್ ಇರಬೇಕಾ ಇಲ್ಲಿ? ಈಕ್ವಲ್ ಆಗಿ ಇರಬೇಕು, ಮತ್ತೆಂತ. ಇಲ್ಲ ಆನ್ಸರ್ ಬರ್ತದೆ ತೆಗೆದ್ರೆ. ನಮ್ಮ ಶರ್ಮಿಳಾ ಅವರು ಭಾರಿ ಚಪ್ಪೇಲಿದ್ದಾರೆ, ನನ್ನ ಆಟ ಹೋಯ್ತಲ್ಲ ಅಂತ. ಹೋಯ್ತು. ಬಂತಲ್ಲ 9 ನೋಡಿ. 4 + 5. ಇಲ್ಲ 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 ನೋಡಿ 4. ಇದು 4 ನೋಡಿ ನೋಡಿ ಶರ್ಮಿಳಾ ಅವ್ರು ನೋಡಿ ಇಲ್ಲಿ. ನಾನು ಸಹ ಎಷ್ಟು ಟೈಮ್ ತಕೊಳ್ಳಿಲ್ಲ, ಎಷ್ಟು ಬೇಗ ಇಟ್ಟಿದೆ ನಾನು. ಅದು ಅವಸರ ಕಟ್ಟಿ ಮಾಡಬಾರ್ದು, ಮ್ಯಾಕ್ಸಿಗೆಲ್ಲ ಮಂಡೆ ಚುರುಕು. ನಾನು 4 ಅನ್ನು ಸರಿ ಮಾಡಿದ್ದೇನೆ, ಆದ್ರೆ ಅವರು ಸ್ವಲ್ಪ ಡೋಂಗಿ ಆಟ ಮಾಡಿದ್ದಾರೆ. ಅದು 4 ಬಂದಿತ್ತು ಆ ದಿವಸ. ಇದ್ರಲ್ಲಿ ಏನೋ ಉಂಟು ಚೀಟಿಂಗ್. ಒಂದು ಕಡ್ಡಿ ಎತ್ತಿದ್ದೀರಿ, ಇನ್ನೊಂದು ಕಡ್ಡಿ ಆಚೆ ಮಾಡ್ಲಿಕ್ಕೆ ಆಗುದಿಲ್ಲ. ಅದೆಂತ ಇದು? ಯು ಆಯ್ತು, ಯು ಸ್ಮಾಲ್ ಲೆಟರ್ ಯು ಆಯ್ತು. ಪಾಪ ನಮ್ಮ ಡಿಫ್ಟೆಡ್ ಕ್ಯಾಂಡಿಡೇಟ್ ನೋಡಿ ಇಲ್ಲಿ ನೋಡ್ತಾ ಇದ್ದಾರೆ, ಬಾರಿ ಬೇಜಾರು. ನಂಗೆ ಐಡಿಯಾ ಉಂಟು, ಈಗ ಮಾಡ್ಬೋದಿತ್ತು, ಬಟ್ ನಂಗೆ ಚಾನ್ಸ್ ಇಲ್ಲ ಅಂತ ಹೇಳಿ ಕೊಡುವ ಹಾಗೆ ಸಹ ಇಲ್ಲ. ಇಲ್ಲಿ ನೋಡಿ ಅಕ್ಕ ತಂಗಿ ಗೇಮ್ ನೋಡಿ, ಇಲ್ಲಿ ಭಯಂಕರ ಆಟ ಆಡ್ತಾರೆ. ತುಂಬಾ ಟೈಮ್ ತಗೊಳ್ತಾರೆ ಯಾರು. रुको जरा सबर करो. ಆಯ್ತು, ನಿಮ್ಮ ಗೇಮ್ ಓವರ್ ಆಗ್ತಾ ಬಂತು. ನೆಕ್ಸ್ಟ್ ಆಯ್ತಾಯ್ತು, ನಾನು ಇರ್ಲಿಲ್ಲ. ಇನ್ನಿಲ್ಲ ಈ ರೀತಿ 1 2 3 4 5 6 7 8 9. ಚಿನಕುರುಳಿ ಚಿನ್ಮಯ ಅವರದು ಟೈಮ್ ಸ್ಟಾರ್ಟ್ ನಾವು. ಹೇಳಿಕೆಲ್ಲ ಇಲ್ಲ ಬೇರೆಯವ್ರ ಹತ್ರ ಎಲ್ಲ. ನಿಮ್ಮಿಬ್ಬರನ್ನು ಬೇರೆಯವರಲ್ಲ, ಗೊತ್ತಿಲ್ಲ. ಗೊತ್ತಿಲ್ಲ ಗೊತ್ತಿಲ್ಲ. ಆಯ್ತು, ನಿಮ್ದೀಗ 21 ಸೆಕೆಂಡ್ಗಳಾಯ್ತು. ನಿಲ್ಲಿ ನಿಲ್ಲಿ ನೋಡಿ, ವಾಪಸ್ ಇಡಿ, ತೆಗಿರಿ. ಯಸ್, ವೆರಿ ಗುಡ್, ಕರೆಕ್ಟ್ ಆನ್ಸರ್. ನೋಡಿ ಚಿನ್ಮಯ್ ಅವರು ಕೊಟ್ಟರು ಕರೆಕ್ಟ್ ಆನ್ಸರ್. ಕಂಗ್ರಾಚುಲೇಷನ್. 500 ರೂಪೀಸ್ ಇಲ್ಲಿ ಇಟ್ಟಿದ್ದೆಲ್ಲ ತೆಗ್ದಿದ್ದೆ ನೀನು, ಅಷ್ಟು ಬೇಗ ತೆಗ್ದಾಯ್ತು. ಅದು ನಂಗೆ ಹೇಳಿದಲ್ಲ ಬಿನ್ ನಾನೇ. ಹಾಗೆ. ಯಸ್. ಲ್ಯಾಟ್ರಿ ನೋಡಿ ಫ್ರೆಂಡ್ಸ್, ಇಡ್ತಾ ಇದ್ದಾರೆ ಈಗ. ಏನೋ ಜಾದು ಮಾಡಿ ಇಡ್ತಾ ಇದ್ದಾರೆ. 1 + 5 ಎಷ್ಟು ಬರ್ಬೇಕಾಯ್ತು? 1 + 5 ಅಂತ 6 ಬರಬೇಕು, ಆದ್ರೆ ಇಲ್ಲಿ 2 ಉಂಟು. ಏನಿದು? ಅದು ಏನು ಬೇಕಾದ್ರೆ ಮಾಡಿ, ಒಂದು ತೆಗೆದು ಆನ್ಸರ್ ಬರಿ, ಯಾವುದು ತೆಗ್ದಿಡಿ. ಇದಕ್ಕೆ ಅದೇ ರೂಲ್ಸ್. ಏನು ಗುರುಗಳೇ, ಇಷ್ಟೆಲ್ಲ ಕಷ್ಟ, ಮ್ಯಾಕ್ಸ್ ಸಮೇತ ಇಷ್ಟು ಕಷ್ಟ ಇಲ್ಲ. ಹೇಳಿ. 1 + 5 6 ಅಲ್ಲ? ಅದು ನನಗೆ ಗೊತ್ತಿಲ್ಲ. 90 ನಿಮಿಷ 90 ಸೆಕೆಂಡು, ಸಾರಿ 90 ನಿಮಿಷ ಅಲ್ಲ 90 ಸೆಕೆಂಡು. ನೋಡಿ ಫ್ರೆಂಡ್ಸ್, ಕೇಳೋದು ನೆಕ್ಸ್ಟ್ ಇವ್ರಿಗೆ ಬರ್ತದೆ, ನಮ್ಮ ವ್ಲಾಗರಿಗೆ. ನೆಕ್ಸ್ಟ್ ಗೇಮ್ ನಂಗೆ ಗೊತ್ತಿಲ್ಲ. 1 + 5 = 2. 1 ಪ್ಲಸ್ ಕೂಡಿಸು 5 ಅಂದರೆ 2. ಇದು ಒನ್ ಅಲ್ಲ ಈಗ? ಇಲ್ಲ ಹಾಗೆ ಬರೋದಿಲ್ಲ. 1 ಅಂತ 1 ಕರೆಕ್ಟ್ ಆಗಿ ಬರಬೇಕು. ನೋಡು, ನಾವು ಮದ್ದು ಇಟ್ಟದ್ದು ಮದ್ದು. 1 + 5 2 ಹೇಳಿ. ಈಚೆ ನೋಡಿ 500 ರೂಪಾಯಿ ಯಾರಿಗೆ ಒಲಿತದ ದೇವರಿಗೆ ಗೊತ್ತು.
ಕಳ್ಳರು ಕಳ್ಳಕಾಕರಿದ್ದಾರೆ, ಎಚ್ಚರಿಕೆ. ಒನ್ ಪ್ಲಸ್ 5 2. ಇದು 1+5 6 ಆಗ್ಬೇಕು ಈಗ. ನನಗೆ ಗೊತ್ತಿಲ್ಲಪ್ಪ. ಇಲ್ಲಿ 1+5 ಇರ್ಬೇಕಾ? ನನಗೆ ಗೊತ್ತಿಲ್ಲ ನಿಮ್ಗೆ ಮತ್ತೆ ಇಲ್ಲಿ ಎಂತ 2 ಗೊತ್ತು? ಇರ್ಬೇಕಾ? ಆನ್ಸರ್. ಮತ್ತೆ ನಿಮ್ಗೆ ಆಗ್ಲೇ ನಾ ಹೇಳ್ತೇನೆ ಆನ್ಸರ್. ನನಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಮತ್ತೆ ಇಲ್ಲಿ ನಿಮ್ಗೆ ಎಂತ ಗೊತ್ತು? ಮಾಡಿದ್ರೆ ನಿಮಗೆ ಗೊತ್ತಿರ್ಬೇಕು. ಹೇಳಿ. ನೀನ್ ಫಸ್ಟ್ ಆಟ ಆಡಿಲ್ಲ ಬೇಗ. ಇದು ಆಕ್ಚುಲಿ ಚೆನ್ನಾಗಿರೋ. ಎಸ್, ಟೈಮ್ ಖಾಲಿ. ಸುಮ್ಮನೆ ಮಾತಾಡಿ. 5 ನಿಮಿಷ ಬಾಕಿ ಇದೆ. ಕೇವಲ 1 2 3 4 5. ಸ್ಟಾಪ್. ಇದು ಆನ್ಸರ್ ತಪ್ಪು. ಚಿನ್ಮಯ ಅವರೇ, ನೀವು 6 ಉಲ್ಟಾ ಮಾಡಿ ಇಟ್ಟಿದ್ದೀರಿ. ಇಲ್ಲಿ 6 ಬರೋದಿಲ್ಲ. ಅದೇ 6 ಬರೋದು. ನೀವು ಈಚೆ ತಿರುಗಿ ಬಂದು ಬೇಡ ಬೇಡ ಬೇಡ. ಈಗ ನಾವು ನಿಮ್ಮ ಗೇಮ್ ಸ್ಟಾಪ್ ಆಯಿತು. 90 ಸೆಕೆಂಡ್ಗಳು ಮುಗಿದಿದೆ ಕಾಲಾವಕಾಶ. ಇನ್ನು ಮುಂದಕ್ಕೆ ಶರ್ಮಿಳರವರಿಗೆ ಚಾನ್ಸ್ ಕೊಡುವ. ಶರ್ಮಿಳವರು, ನಿಮ್ಮ ಕಾಲಾವಕಾಶ ಸ್ಟಾರ್ಟ್ ಆಗಿದೆ ನೋಡಿ. ಕೇಳಿ ಕೇಳಿ ಅಮ್ಮನಿ ಪಾಪ. ಅಮ್ಮ ಭಾರಿ ಥಿಂಕಿಂಗ್. ಅಮ್ಮ ನೋಡು, ಥಿಂಕ್ ಮಾಡೋದು ನೋಡಿ. ಓ ಚಂದ ಕಾಣ್ತದೆ ಥಿಂಕ್ ಮಾಡುವಾಗ ಅಮ್ಮ ಅಲ್ಲ. ಅಮ್ಮ ನೋಡಿ ಎಷ್ಟು ಸ್ಮಾರ್ಟ್ ಕಾಣ್ತದೆ ಈಗ ಥಿಂಕ್ ಮಾಡುವಾಗ. ನೋಡು ಅಮ್ಮ. ನಂಗೆ ಗೊತ್ತಿಲ್ಲ ಆಟ ಇದೆಲ್ಲ. 9 ಆಯ್ತು. 9 ಅಲ್ಲ, ಅದೆಂತ ಆಯ್ತು ನೋಡಿ. ಹೀಗೆ ಇಡುವ. ಅವ್ರಿಗೆ ಕಾಣೋದಿಲ್ಲ ಅಂತೆ, ದಯವಿಟ್ಟು ಅವರಿಗೆ ಹೀಗೆ ಮಾಡಿದ್ದೇನೆ ನಾನು ನೋಡಿ. ಎಸ್, 3 ಜನ ಇದ್ದಾರೆ, ತಾಯಿ 2 ಮಕ್ಕಳು. ನೀವೇನು ಬೇಕಾದ್ರೆ ಮಾಡಿ, ಒಂದನ್ನು ತೆಗೆದು ಅದಕ್ಕೆ ಆನ್ಸರ್ ಕೊಡಿ ಅಷ್ಟೇ. ಚಿನ್ಮರಿ ಏನೋ ಹೊಕ್ಕೋದ ತಲೆಗೆ ಹೊಕ್ಕೋದ. ಬಾಲ ಮಾತ್ರ ಬಾಕಿ ಅಲ್ಲ, ಎಲ್ಲ ಹೊಕ್ಕಿ ಆಗಿದೆ. ನಮ್ಮ ವ್ಲಾಗರ್ನವ್ರದ್ದು ಕಾಲಾವಕಾಶ ಕೊನೆಯ 5 ಸೆಕೆಂಡ್ಗಳು ಮಾತ್ರ ಬಾಕಿ ಇದೆ. 1 2 ಇಲ್ಲಿ ನೋಡಿ ಮಾಡ್ತಿದ್ದಾರೆ. 3 ಶರ್ಮಿಳಾ ಜಿಕೆ ಅವರು ಕಂಡಿಡಿದ್ರು. ಕಂಗ್ರಾಚುಲೇಷನ್ ಬ್ರದರ್. ಯಾವ ನಂಬರ್ ಅಂತ ಅವ್ರು ಹೇಳ್ಬೇಕು. ಆರ್ಯ ಭಟ್ಟರಾಗೆ ಹೊಸ ನಂಬರ್ ಕಂಡಿಡಿದ್ರು. ಇಲ್ಲ 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 ಆಯ್ತು, ನಿಮ್ಮ ಗೇಮ್ ಓವರ್. ಗೇಮ್ ಸ್ಟಾರ್ಟ್. ಮಿಸ್ಟರ್ ಅಲ್ಲ, ಯಾರು, ಚರಿಷ್ಮಾ ಜಿ ಕುಂಬ್ಳೆ ಅವರು. ಪಾಪ ವ್ಲಾಗರ್ ಬೇಜಾರದಲ್ಲಿದ್ದಾರೆ. ಈಗ ಚರಿಷ್ಮಾ ಜಿ ಕುಂಬ್ಳೆ ಅವರು, ನಿಮ್ಮ ನಂಬರ್ ಸ್ಟಾರ್ಟ್. ಸ್ಟಾರ್ಟ್ ಮಾಡಿ. ಅಕ್ಕ ತಂಗಿ ಗಿಣಿಗಳು 2 ಪಕ್ಕದಿ ಕುಳಿತಿರಲು, ರೆಕ್ಕಿಯ ಬಡಿಯುತ್ತ ಹಾರುತ್ತ ಗಿಣಿಗಳು ಇನ್ನೆರಡು, ಅವೆರಡು ಗಂಡು ಗಿಳಿಗಳು. ಇಲ್ಲಿ ನೋಡಿ, ಶರ್ಮಿಳರು ಥಿಂಕಿಂಗ್ ಭಾರಿ ಬೇಜಾರದಲ್ಲಿದ್ದಾರೆ. ನನಗೆ ಸಿಗೋ 500 ರೂಪಾಯಿ ಹೋಯ್ತಲ್ಲ, ಏನು ಮಾಡುದು ಅಂತ. ಹೌದಾ, ನಿದ್ರೆ ಬರ್ತಾ ಇದೆಯಾ? ಚರಿಷ್ಮಾ, ನಿಮ್ದು ಖಾಲಿ ಇನ್ನು 30 ಸೆಕೆಂಡ್ಗಳು ಬಾಕಿ ಇದೆ. 30 ಸೆಕೆಂಡ್ನಲ್ಲಿ ನೀವು ಆಟವನ್ನು ಕ್ಲೋಸ್ ಮಾಡಬೇಕು. ಇಲ್ಲಾಂತ ಹೇಳಿದ್ರೆ ನೆಕ್ಸ್ಟ್ ಆಟ ನನಗೆ. 500 ರೂಪಾಯಿ ನಮ್ಮಲ್ಲೇ ಉಳಿತದೆ. ಸತ್ಯ ಹೇಳ್ತೇನೆ, ಇವಳ ಕಳ್ಳಿ. ಇವಳ ನಾನು ಸ್ವಲ್ಪ ಆಚೆ ನೋಡಿದೆ, ಆಚೆ ನೋಡಿ ಎಂತ ಹೇಳಿದನ್ನ ಕಳ್ಳಿ. ಡ್ಯಾಡಿ ವಿಡಿಯೋನ ಪಾಸ್ ಮಾಡಿ ಮೆಲ್ಲ ಹೇಳಿ ನಾನು ಇಲ್ಲ ಅಂತ. ಕಳ್ಳಿ ಇವರೆಲ್ಲ ಕಳ್ಳಿಗಳು, ದೊಡ್ಡ ಚಿನ್ನ ನಂಬುವುದು, ಇವಳ ನಂಬಬಾರ್ದು. ಇವರ ಕಳ್ಳಿ. ವಿಡಿಯೋ ಪಾಸ್ ಮಾಡಿ ಮೆಲ್ಲ ಹೇಳಿ ನಾನು ಅವಳು ವಿನ್ ಆಗ್ಬೇಕಂತೆ. ಕಳ್ಳಿ ನೋಡಿ, ಇಷ್ಟು ನಾವು ತಲೆನೋವಲ್ಲಿ, ನನಗೆ ಅಷ್ಟು ತಲೆನೋವಿಂದ ನಾನು ಕೂತ್ಕೊಂಡಿದ್ದೇನೆ. ಅಲ್ಲ ಒಂದು ಟ್ರೈ ಮಾಡುವ ಈಗ. ನೋಡಿ, ಇದನ್ನು ತೆಗೆದು 7 7 - 5 ಅಂತ ಹೇಳಿದ್ರೆ 2 ಬರ್ತದೆ.
ಹಾಗೆ 7 - 5 ಮಾಡ್ತಿದ್ದ ನೋಡು. ಕರೆಕ್ಟ್ ಆನ್ಸರ್ ಅಲ್ಲ? ನೋಡಿ ನೋಡಿ ಕರೆಕ್ಟ್. 7 - 5 ಹೇಳ್ಬೇಡಿ ಹಾಗೆ. ಇಲ್ಲ ಫ್ರೆಂಡ್ಸ್, ಇದು ಸ್ವಯಂ ಬುದ್ಧಿಯಿಂದ ಮಾಡಿದ್ರು. ಏನೋ ನಡ್ತಿದೆ. ಇಲ್ಲ ಅವ್ರು ಸ್ವಲ್ಪ ತಲೆನೋವು. ಮೊದಲೇ ಹೇಳ್ಬೇಕು ಮೈನಸ್ ಕೂಡ ಉಂಟು. ಇವ್ರ ಮೈನಸ್ ಅದು ನಮ್ಗೆ ಗೊತ್ತಿಲ್ಲ. ಏನ್ ಬೇಕಾದ್ರೆ ಈಗ ಇಲ್ಲ, ಅವ್ರು ಮೊದ್ಲೇ ಹೇಳಿದಾರೆ. ಅವ್ರು ನನಗೆ ನೋಡಿ ರೋಗಿ ಮಾಡಿಸು, ನನ್ನ 500 ರೂಪಾಯಿ ಕೊಡುದಿಲ್ಲ. ಅವ್ರು ಮೊದ್ಲೇ ಹೇಳಿದ್ದಾರೆ ಏನಾಗ್ಲಿ ಒಂದು ಕೂಡಿಸುವಾಗ ಅಥವಾ ಕಡಿಯುವಾಗ ಅದು ಕರೆಕ್ಟ್ ನಂಬರ್ ಬಂದಿರ್ಬೇಕು. ಆನ್ಸರ್ ಬರ್ಬೇಕು ನಂಗೆ ಅಷ್ಟೇ. ಆನ್ಸರ್ ಬಂದಿರ್ಬೇಕು ಅಷ್ಟೇ. ಈಗ ಬಂತಲ್ಲ, ಯಾರು ಬರ್ಬೇಕು ಅಂತ 6 ಬರುದು. ಅವ್ರು ಹೇಳಲ್ಲ ಆನ್ಸರ್ ಕರೆಕ್ಟ್. ಇಲ್ಲಿ ಆನ್ಸರ್ ನೋಡಿ, ಇದು ಆನ್ಸರ್ ಕರೆಕ್ಟ್ ಇರ್ಬೇಕು ನಮಗೆ ಅಷ್ಟೇ. ನೋಡಿ. ಯಾವ ರೀತಿ ಚಪ್ಪಳೆ ಕೊಡ್ರು. ಚಪ್ಪಲೆ ಕೊಡಿ, ಎಲ್ಲ ಚಪ್ಪಲೆ ಕೊಡಿ. ಅವರಿಗೆ ಒಂದು ಬೇಜಾರಾಗೋದು ಬೇಡ. 500 ರೂಪಾಯಿ ಸಿಕ್ಕಿದೆ. 5 ರೂಪಾಯಿ ಇಲ್ಲ, ಅದು ಅಮ್ಮನಿಗೆ, ಅಮ್ಮನವರಿಗೆ ಕೊಡ್ಬೇಕಲ್ಲ. ಅಮ್ಮನವರು ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಈಗ ನೋಡಿ, ಚರಿಷ್ಮಾ ಅವರು ವಿನ್ ಆಗಿದ್ದಾರೆ. ಅವರಿಗೆ ಈಗ 500 ರೂಪೀಸ್. ಇನ್ನು ಗೇಮ್ ಇದು ಇವತ್ತಿಗೆ ಎಲ್ಲ ಸ್ಟಾಪ್ ಮಾಡ್ತೇವೆ. ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ನಮ್ಮ 500 ರೂಪಾಯಿ ಕೊಡ್ಲಿ. 500 ರೂಪಾಯಿ ಕೊಡ್ಬೇಕಲ್ಲ, ಮರ್ತೋಯ್ತು. ಶರ್ಮಿಳ ಅವರಿಗೆ 500 ರೂಪಾಯಿ ಕೊಡಿ. ಅವ್ರಿಗೆ ಪ್ರೆಸೆಂಟ್ ಕ್ಲಾಪ್ ಕೊಟ್ಟಿರಲ್ಲ. ಕೊಡ್ತಾ ಇರ್ಬೇಕು ನಾವು. ಸಣ್ಣ ಮಗಳಿಗೆ ಕೊಟ್ಟ 500 ರೂಪಾಯಿ. ನನ್ನ ಯಜಮಾನ್ರಿದ್ದು ಈಗ ಇವಳಿಗೆ, ಅವಳಿಗೆ 500. ಕಂಗ್ರಾಚುಲೇಷನ್ ಚರಿಷ್ಮಾ ಕುಂಬ್ಳೆ. 500 ಹಣ ಸಿಕ್ಕಿದೆ ಕೂಡ ಕೈ ಬೇಡ. ಹಣ ಸಿಕ್ಕಿದ ಕೂಡ ಕೈ ಕೂಡ ಕೊಡ್ಲಿಲ್ಲ. ಕ್ಲಾಪ್ ಕೊಡಿ ಎಲ್ಲ. ಚರಿಷ್ಮಾ ಸಿನಿಮಾ ಎಲ್ಲ. ಓಕೆ ಫ್ರೆಂಡ್ಸ್, ಆಯ್ತು. ಇವತ್ತಿಗೆ ನಾವು ಈ ಆಟ ಮುಗಿಸಿ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಇನ್ನು ಮುಂದುವರಿಸುವ. ಇನ್ನೂ ಕೆಲವು ಆಟಗಳಿವೆ. ತಮಗೂ ಸ್ವಲ್ಪ ಮಂಡೆ ಖರ್ಚು ಮಾಡುವಂಥದ್ದು ಆಟಗಳಿವೆ. ನೆಕ್ಸ್ಟ್ ಇನ್ನೊಂದು ಕ್ವಶನ್ ನಿಮಗೆ ಹಾಕಿ ಕೊಡ್ತೇನೆ, ನೀವು ಅದಕ್ಕೆ ಆನ್ಸರ್ ಮಾಡಿ ಕೊಡಿ. ನೀವು ಯಾರು ಆನ್ಸರ್ ಕೊಡ್ತೀರಿ ಅವರಿಗೆ ಫಸ್ಟ್ ಯಾರ್ದು ಆನ್ಸರ್ ಬರ್ತದೆ ಅವರಿಗೆ 500 ರೂಪೀಸ್. ನೆಕ್ಸ್ಟ್ ವೀಕ್ ಅಲ್ಲಿ ಇನ್ನೊಂದು ಗೇಮ್ ಮಾಡ್ತೇವೆ. ನಿಮಗೆ ಒಂದು ಖುಷಿ ಆಗ್ತದೆ ನೋಡಿದ್ರೆ, ನೀವು ಯಾವ ರೀತಿ ತೆಗಿಬೇಕು, ಯಾವ ಕಡ್ಡಿ ತೆಗಿಬೇಕು ಅಂತ ನಿಮ್ಗೆ ಆನ್ಸರ್ ಗೊತ್ತಾಗ್ತಲ್ಲ. ಓಕೆ, ಈಗ ನೆಕ್ಸ್ಟ್ ವ್ಲಾಗಿನಲ್ಲಿ ಹೊಸ ಹೊಸ ಗೇಮ್ ಒಂದಿಗೆ ಬರ್ತೇವೆ. ಹೀಗೇನೆ ನಿಮಗೆ ಎಂಜಾಯ್ ಆಗ್ತಾ ಇರ್ಬೋದು ಇದನ್ನೆಲ್ಲ ನೋಡಿಕೊಂಡು. ಊಟ ಮಾಡೋದು ನಾನು ಚಾಲೆಂಜ್ ಆಗಿ ವಿನ್ ಆಗಿ ಆಗ್ತೀನಿ. ಇವತ್ತು ಯಾಕೆ ಅಂತ ಹೇಳಿದ್ರೆ, ಇವತ್ತು ನನ್ಗೆ ತುಂಬಾ ಆಲೋಚನೆ ಮಾಡಿ ಕೂಡ ನನಗೆ ತಲೆನೋವು ಬಂತು. ಯಾಕೆ ಹೇಳಿದ್ರೆ, ನಾವು ಔಟ್ ಸೈಡ್ ಕೂಡ ಹೋಗಿ ಬಂದದ್ದು. ಇದಕ್ಕೆ ಮನೆಯಲ್ಲಿ ಒಂದು ಪೀಸ್ ಆಫ್ ಮೈಂಡ್ ಅಲ್ಲಿ ಕುತ್ಕೊಳ್ಬೇಕು ಇಂಥ ಗೇಮಿಗೆ. ಇದು ಇವತ್ತು ನಾನು ಸೋತು ಬಿಟ್ಟೆ. ನೆಕ್ಸ್ಟ್ ಚಾಲೆಂಜ್ ಅಲ್ಲಿ ಇರ್ತಿದ್ದೇನೆ. ನಾನು ವಿನ್ ಆಗಿ ಆಗ್ತೀನಿ. ನೆಕ್ಸ್ಟ್ ನಿಮ್ಮ ಸೀಟ್ ಇಲ್ಲಿ ಅಲ್ಲ, ಮಧ್ಯದಲ್ಲಿ. ನಾನು ವಿನ್ ಆಗಿ ಆಗ್ತೀನಿ. ಇದು ನನ್ನ ಚಾಲೆಂಜ್. ಅಷ್ಟು ನಾನು ಚಾಲೆಂಜ್ ಹಾಕಿದ್ರೆ ಮಾಡ್ತೀನಿ. ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಬರಲಿದ್ದೇವೆ. ಅಲ್ಲಿವರೆಗೆ ಕೀಪ್ ವಾಚಿಂಗ್ ಮತ್ತು ಸಂಸಾರ ವ್ಲಾಗ್ಸ್. ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಫಸ್ಟ್ ಟೈಮ್ ನಮ್ಮ ಚಾನೆಲ್ ಅನ್ನು ಯಾರು ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಮುಂದಿನ ವಿಡಿಯೋದಲ್ಲಿ ಬಾಯ್ ಬಾಯ್.